ಬೆಂಗಳೂರಿನ ಲಗ್ಗೆರೆ ಮುಖ್ಯ ರಸ್ತೆಯ ಚೌಡೇಶ್ವರಿ ನಗರದ ಶ್ರೀ ದುರ್ಗಾ ಪರಮೇಶ್ವರಿ ಭಗವತಿ ಕ್ಷೇತ್ರದ ದೇವಸ್ಥಾನದಲ್ಲಿ ಮಹಾನವರಾತ್ರಿಯ ಉತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸುತ್ತಿದ್ದಾರೆ. ನವರಾತ್ರಿಯ ಪ್ರತಿದಿನವೂ ಕೂಡ ವಿಭಿನ್ನ ಶೈಲಿಯ ಅಲಂಕಾರ, ವಿಶೇಷ ಪೂಜೆ, ಹೋಮ ಹವನ ನಡೆಸುತ್ತಿದ್ದಾರೆ. ವಿಶೇಷವೇನೆಂದರೆ ದಕ್ಷಿಣ ಕನ್ನಡದಲ್ಲಿರುವ ಪ್ರಸಿದ್ಧ ದೇವಸ್ಥಾನವಾದ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದಲ್ಲಿ ನಡೆಯುವ ಪೂಜೆಯಂತೆ ಇಲ್ಲಿಯೂ ಕೂಡ ದುರ್ಗಾ ಪರಮೇಶ್ವರಿಗೆ ಪೂಜೆ ನಡೆಸುತ್ತಿದ್ದಾರೆ. ಬಂದ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸುತ್ತಾ ಬರುತ್ತಿರುವ ದುರ್ಗಾ ಪರಮೇಶ್ವರಿ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಜೊತೆಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ನಡೆಸುತ್ತಾ ಬರುತ್ತಿದ್ದಾರೆ.
ನಡೆಯುವಂಥ ಕಾರ್ಯಕ್ರಮ. ಈಗಾಗಲೇ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಮಾರು 2000 ಇಸ್ವಿಯಿಂದ ನಡೀತಾ ಇದೆ. ಇದು ಈಗಾಗಲೇ ಪ್ರಾರಂಭ ಆಗಿ 3 ವರ್ಷದಿಂದ ಈ ದೇವಸ್ಥಾನದ ದಸರಾ ಪ್ರಾರಂಭ ನಾವು ವರ್ಷ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಇದು 10 ದಿವಸ ನಡೀತಿದೆ. ವಿಭಿನ್ನ ರೀತಿಯಲ್ಲಿ ಅಂದರೆ ದಿನಕ್ಕೊಂದು ಅಲಂಕಾರಗಳಲ್ಲಿ ತಾಯಿ ವೈಭವ ರೀತಿಯಲ್ಲಿ ಅಲಂಕಾರನ ಸ್ವೀಕರಿಸ್ತಾರೆ. ಅದಾದ ನಂತರ ಇವತ್ತು ಬಡವಣ್ಣನಲ್ಲಿ ಯಾತ್ರೆ ಹೋಗಿದೆ. ಪುನಃ ಹೇಗೆ ಬಂದ ತಕ್ಷಣ ಮಾಮಂಗಳಾರತಿ ನಡೀತಿದೆ. ಅದೇ ರೀತಿ ನಾಳೆ ಇನ್ನೊಂದು ರೀತಿ ಇದರದ್ದು ಬೆಣ್ಣೆ ಅಲಂಕಾರ ನಡೀತಿದೆ, ನಾಡು ಹೂವಿನ ಅಲಂಕಾರ. ಕೊನೆಯ ದಿವಸ ಎರಡನೇ ತಾರೀಕಿಗೆ ತಿರ್ಗಾ ಅಲಂಕಾರ. ಈ ಥರ ಜನಗಳ ಸಹಕಾರದೊಂದಿಗೆ ಈ ಬಡವಣ್ಣಗೆ ಎಲ್ಲ ಜನಗಳು ಈ ತಾಯಿ ಶಕ್ತಿಪೀಠವಾಗಿ ಹೊರಗಡೆ ಬಂದಿದ್ದಾಳೆ ಈಗಾಗಲೇ. ಅದರಿಂದ ತುಂಬ ಈ ಊರಿಗೂ ಮತ್ತು ನಗರಕ್ಕೂ ನಮ್ಮ ಕರ್ನಾಟಕಕ್ಕೂ ಆ ತಾಯಿ ಒಳ್ಳೇದು ಮಾಡಲಿ ಅಂತ. ಇಲ್ಲ, ಇದು ದಕ್ಷಿಣ ಕನ್ನಡ ಜಿಲ್ಲೆ. ಈ ತಾಯಿ ಬಂದು ದುರ್ಗಾ ಪರಮೇಶ್ವರಿ ಇದರಿಂದ ಮಂಗಳೂರು ಇದರಿಂದ ಇದು ಆ್ಯಕ್ಚುಲಿ ಮೂಲ ಸಹ 20 ವರ್ಷದಿಂದ ಇದನ್ನು ಮಾಡಬೇಕು ಅಂತ ಈ ಜಾಗದಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಕೊಲ್ಲೂರು ಮತ್ತು ಕಟೀಲು ಇದರ ಕ್ರಮಬದ್ಧವಾಗಿ ನಡೆದಿದೆ. ದೇವಸ್ಥಾನ ಸ್ಥಾಪನೆ ಆಗಿದೆ 2004ರಲ್ಲಿ. ಇದನ್ನು ಸ್ಥಾಪನೆ ಆಗಬೇಕು ಅನ್ನೋದು ಇತ್ತೀಚೆಗೆ 2019ರಲ್ಲೇ ಸುಮಾರು ದಿನ ಸೇರ್ತಾರೆ ಇಲ್ಲಿ. ನಾನು ಇತ್ತೀಚೆಗೆ ನೋಡಿದಂಗೆ ದಿನ ಏನಿಲ್ಲ ಅಂದ್ರೆ 500-600 ಜನ ಡೈಲಿ ರಷ್ಟಾಗಿರ್ತಾರೆ. ಈಗಾಗಲೇ ನಾವು ಒಂದು 5-6 ದಿವಸದಲ್ಲಿ 1000 ಜನ ಭಾಗವಹಿಸ್ತಾರೆ. ನವರಾತ್ರಿ ಒಂದು ಹಬ್ಬ ಮಾಡ್ತಾರೆ, ಬೇರೆ ಏನೋ ಕಾರ್ಯಕ್ರಮಗಳು ಏನೇ ಹಲವಾರು ಇದು ಆಷಾಢ ಮಾಸದಲ್ಲಿ ನಡೀತದೆ. ವರ್ಷದಲ್ಲಿ ಯಾವ ಇಲ್ಲಿ ಕಾರ್ಯಕ್ರಮ ಅಮ್ಮನ ನೆರವೇರಿಸಲು ಬರುತ್ತೋ ಈ ಕ್ಷೇತ್ರದಲ್ಲಿ ನಡೀತಾ ಇರ್ತದೆ. ಕರ್ನಾಟಕದ ಜನತೆಗೆ ಹಾಗೂ ನಮ್ಮ ಚೌಡೇಶ್ವರದ ಎಲ್ಲ ಭಕ್ತಾದಿಗಳಿಗೆ ದುರ್ಗಾ ಪರಮೇಶ್ವರಿ ಭಗವತಿ ಕ್ಷೇತ್ರದ ಪರವಾಗಿ ಹಾಗೂ ನಮ್ಮ ಜನಗಳಿಗೆಲ್ಲರಿಗೂ ನನ್ನ ಭಗವತಿ ಕ್ಷೇತ್ರದ ಪರವಾಗಿ ಶುಭಾಶಯಗಳು. ಇವತ್ತು ಕಾರ್ಯಕ್ರಮಕ್ಕೆ ಯಾರು ಗಣ್ಯ ಬಂದಿದ್ದಾರೆ? ಈಗಾಗಲೇ ಹಲವಾರು ಈ ಕ್ಷೇತ್ರದ ಮುಖಂಡರುಗಳು ಭಾಗವಹಿಸಿದ್ದಾರೆ. ನಾನು ಇವ್ರದಂತ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ. ಆದರೆ ಎಲ್ಲರೂ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಾಯಕರುಗಳು ಈ ಕ್ಷೇತ್ರಕ್ಕೆ ಬಂದು ಆಶೀರ್ವಾದ ಪಡ್ಕೊಂಡೋಗಿದ್ದಾರೆ. ಚೌಡೇಶ್ವರಿ ನಗರದಲ್ಲಿ ಸ್ಥಾಪನೆಯಾದಂಥ ದುರ್ಗಾ ಪರಮೇಶ್ವರಿ ಭಗವತಿ ದೇವಸ್ಥಾನಕ್ಕೆ ಅಮ್ಮನವ್ರ ದೇವಸ್ಥಾನ ಈಗ ಬರ್ತಾ ಏನಾಗ್ತಿದೆ, ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಆಮೇಲೆ ನವರಾತ್ರಿ ಪೂಜೆ ಇರ್ಬೋದು, ಆಷಾಢ ಪೂಜೆ ಇರ್ಬೋದು, ಈ ಪೂಜೆಗೆ ಎಲ್ಲ ಭಕ್ತಾದಿಗಳು ಈ ಅಂದರೆ ಚೌಡೇಶ್ವರಿ ನಗರ ಸುತ್ತಮುತ್ತಲದು ಇದರದೆಲ್ಲ ಭಾಗವಹಿಸ್ತಾ ಇದ್ದಾರೆ. ಅಂದರೆ ಪೂಜೆನೂ ಚೆನ್ನಾಗಿ ನಡೀತದೆ. ಅಂದರೆ ಈ ಶೈಲಿ ಹೆಂಗೆ ಅಂದರೆ ನೀವು ಕೇಳಿದ್ದು ಕೇರಳ ಶೈಲಿ ಅಲ್ಲ, ದಕ್ಷಿಣ ಕನ್ನಡ ಕಡೆ ದುರ್ಗಾ ಪರಮೇಶ್ವರಿ ಅಂತೀವಲ್ಲ, ಅಲ್ಲಿ ಶೈಲಿಯಲ್ಲೇ ಪೂಜೆ ನಡೀತಾ ಇರೋದ್ರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ದಿನೇ ಈಗ ನವರಾತ್ರಿಲಿ ದಿನೇ ಬರ್ತಾ ಇವಾಗ 5ನೇ ದಿವಸ ಇವತ್ತಿಗೆ ಬರ್ತಲೇ ಇದ್ದಾರೆ ಜನ. ಸಿಕ್ಕಾಪಟ್ಟೆ ಅನ್ನದಾಸೋಹ ಇರ್ಬೋದು, ಆಮೇಲೆ ಒಂದೊಂದು ದಿವಸಕ್ಕೆ ಅಲಂಕಾರ ಇರ್ಬೋದು, ದಿನೇ ನಡೀತಲೇ ಇದೆ. ದೇವರ ಪವಾಡದ ಬಗ್ಗೆ ಏನೋ ಹೇಳೋದಾದ್ರೆ, ಪವಾಡ ಅಂದರೆ ಏನಾಗ್ತದೆ ಅಂದರೆ ಭಕ್ತಾದಿಗಳನ್ನೇ ಕೇಳಬೇಕಾಗ್ತದೆ. ಏನಾಗ್ತದೆ, ಭಕ್ತಾದಿಗಳಲ್ಲಿ ಇದಿಟ್ಕೊಂಡು ಶಂಕೆ ಇಟ್ಕೊಂಡು, ಯಾಕೆಂದರೆ ನಮಗೆ ಒಳ್ಳೇದಾಗ್ತಾ ಇದೆ ಆ ಥರ ಇದರಲ್ಲಿ ಭಕ್ತಾದಿಗಳು ದಿನೇ ಜಾಸ್ತಿ ಆಗ್ತದೆ. ದೇವಸ್ಥಾನ ಚಿಕ್ತಿದ್ರೂ ಭಕ್ತಿ ಮೇಲೆ ಜಾಸ್ತಿ ಆಗ್ತಾಯಿದೆ ಹೊರತು ಅಂದರೆ ಪವಾಡಗಳಲ್ಲಿ ಹೇಳ್ಬೇಕಂದ್ರೆ ಆ ಕಡಿ ದುರ್ಗಾ ಪರಮೇಶ್ವರಿ ಅಂತ ಹೇಳ್ತೀವಲ್ಲ, ಅಲ್ಲಿದೆ ಹಿಂಗೆ ನಡೀತಾ ಇದ್ದಿದ್ದು ಅದೇ ಥರ ನಡೀತಾ ಇರ್ತದೆ. ಮತ್ತು ಪವಾಡಗಳು ಹಂಗೇನೆ ನಂಬಿಕೆ ಮೇಲೆ ಚೆನ್ನಾಗಿ ನಡೀತಾ ಇದೆ, ಆ ಥರ ಇದೆ.